ಇವರು ಕೊಡಗಿನ ಗೌರಮ್ಮ. ಸುಂದರವಾದ ವಾತಾವರಣದಿಂದ ಕೂಡಿರುವಂತಹ ಮಡಿಕೇರಿಯಲ್ಲಿ ರಾಮಯ್ಯ ಮತ್ತು ನಂಜಕ್ಕ ಎಂಬ ದಂಪತಿಗಳಿಗೆ 1912ರಲ್ಲಿ ಮಗಳಾಗಿ ಜನಿಸ್ತಾರೆ. ಇವರು ಅತ್ಯಂತ ಚುರುಕು ಹಾಗೂ ಧೈರ್ಯ ಸ್ವಭಾವದವರಾಗಿರ್ತಾರೆ. ಇವರಿಗೆ ಈಜೋದ್ರಲ್ಲಿ, ಟೆನ್ನಿಸ್ ಆಟದಲ್ಲಿ ಹೆಚ್ಚಿನ ಒಲವಿರುತ್ತೆ. ಮತ್ತೆ ಗಾಂಧಿ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿರ್ತಾರೆ. ಸ್ವತಂತ್ರ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಇವರು ಒಮ್ಮೆ ಉಪವಾಸವನ್ನ ಕೈಗೊಂಡು ದೇಶದ ಗಮನವನ್ನ ಸೆಳೀತಾರೆ. ಮಹಾತ್ಮ ಗಾಂಧೀಜಿಯವರು ಕಿತ್ತಳ ರಸವನ್ನ ನೀಡಿ ಇವರ ಉಪವಾಸವನ್ನ ಮುರಿದಿದ್ದು ಬಹಳಷ್ಟು ಸುದ್ದಿಯಾಗುತ್ತೆ. ಕೊಡಗಿಗೆ ನಿಧಿ ಸಂಗ್ರಹಕ್ಕಾಗಿ ಬಂದಂತಹ ಮಹಾತ್ಮ ಗಾಂಧೀಜಿಯವರನ್ನು ಭೇಟಿಯಾಗಿ ತಮ್ಮ ಒಡವೆಯೆಲ್ಲ ಕೊಟ್ಟು ಆ ಚಳುವಳಿಯಲ್ಲಿ ಪಾಲ್ಗೊಂಡದ್ದು ನಮಗೆ ಸ್ಮರಣೀಯ ಸಂಗತಿಯಾಗಿ ಉಳ್ಕೊಂಡಿದೆ. 1928ರಲ್ಲಿ ಬಿ ಗೋಪಾಲಕೃಷ್ಣರನ್ನ ಮದುವೆಯಾಗಿ ಮಿಸಸ್ BBG ಕೃಷ್ಣ ಎನ್ನುವಂತ ಹೆಸರಿನಿಂದ ಕತೆಗಳನ್ನ ರಚಿಸಲು ಪ್ರಾರಂಭಿಸ್ತಾರೆ. ಹಲವಾರು ಕನಸುಗಳನ್ನ ಹೊತ್ಕೊಂಡು ನನಸು ಮಾಡ್ಕೊಬೇಕು ಅನ್ನೋ ದಾರಿಯಲ್ಲಿ ಸಾಗ್ತಿದ್ದಂತಹ ಗೌರಮ್ಮ ಅವರಿಗೆ ಅವರ ಬದುಕಿನ ವಿಧಿ ಬರಹವೇ ಬೇರೆ ಆಗಿರುತ್ತೆ. ಇವರು ತಮ್ಮ 26 ವರ್ಷ ಅಂದ್ರೆ 1939ರಲ್ಲಿ ಹಟ್ಟಿ ಹೊಳೆಯಲ್ಲಿ ಈಜುತ್ತಿರುವಂತಹ ಸಂದರ್ಭದಲ್ಲಿ ನೀರಿನಲ್ಲಿ ಮುಳುಗಿ ನಿಧನರಾಗ್ತಾರೆ. ಪ್ರಕಾಶಕರಾದಂತಹ ದಾಬಾ ಕುಲಕರ್ಣಿ ಅವರು ಇವರ ಬಿಡಿ ಬಿಡಿ ಕಥೆಗಳನ್ನ ಚಿಗುರು ಎಂಬ ಪುಸ್ತಕವನ್ನಾಗಿ ಪ್ರಕಟಿಸಬೇಕು ಅಂದ್ಕೊಂಡಿದ್ರಂತೆ. ಕೊನೆಗೆ ಅದು ಕಂಬನಿ ಎಂದು ಬದಲಾಯಿಸಿ ಪ್ರಕಟಿಸಲಾರಂಭಿಸಿದರು. ಕೊಡಗಿನ ಗೌರಮ್ಮ ಅವರ ಮೊದಲ ಕಥಾ ಸಂಕಲನ ಚಿಗುರು 1966ರಲ್ಲಿ ಪ್ರಕಟವಾದಂಥದ್ದು. ಇದರಲ್ಲಿ ಒಟ್ಟು 9 ಕಥೆಗಳನ್ನು ನಾವು ನೋಡ್ಬೋದು. ಪುನರ್ವಿವಾಹ, ಕೆಲವು ಕಾಗದಗಳು, ಆಹುತಿ, ಒಂದು ಚಿತ್ರ, ಪಾಪನ ಮನೆ, ಅದೃಷ್ಟದ ಆಟ, ನನ್ನ ಮದುವೆ, ಮರದ ಗೊಂಬೆ, ಮುನ್ನಾ ದಿನ ಅನ್ನುವಂತಹ ಕಥೆಗಳನ್ನು ಒಳಗೊಂಡಿರುವಂಥದ್ದು. ಎರಡನೆಯ ಕಥಾ ಸಂಕಲನ ಕಂಬನಿ, ಇದು 1985ರಲ್ಲಿ ಪ್ರಕಟ ಆಗುತ್ತೆ. ಒಟ್ಟು 12 ಕಥೆಗಳನ್ನು ನಾವು ನೋಡ್ಬೋದು. ಇದರಲ್ಲಿ ವಾಣಿಯ ಸಮಸ್ಯೆ, ಸನ್ಯಾಸಿ ರತ್ನ, ಒಂದು ಪುಟ್ಟ ಚಿತ್ರ, ಅವಳ ಭಾಗ್ಯ, ಕೌಸಲ್ಯ ನಂದನ, 4 ಘಟನೆಗಳು, ಪ್ರಾಯಶ್ಚಿತ, ಅಪರಾಧಿ ಯಾರು, ಹೋಗಿಯೇ ಬಿಟ್ಟಿದ್ದ, ಸುಳ್ಳು ಸ್ವಪ್ನ, ಯಾರು, ಮನುವಿನ ರಾಣಿ, ಈ ಎಲ್ಲಾ ಕಥೆಗಳನ್ನು ಒಳಗೊಂಡಿರುವಂಥದ್ದು ಕಂಬನಿ. ಗೌರಮ್ಮ ಅವರು ಒಟ್ಟು 21 ಕಥೆಗಳನ್ನು ರಚನೆ ಮಾಡಿದ್ದು 1931ರಲ್ಲಿ ಇವರ ಮೊದಲನೇ ಕಥೆಯಾದಂತಹ ಪುನರ್ವಿವಾಹ ಪ್ರಕಟಗೊಳ್ಳುತ್ತೆ. ವಾಣಿ ಎಂಬಾಕೆಯ ಗಂಡ ಡಾಕ್ಟರ್ ರತ್ನ. ಇವರಿಬ್ರು ವಾಸ ಇದ್ದಂತಹ ಪಕ್ಕದ ಮನೆಯಲ್ಲಿ ಹಿಂದೂ ಅನ್ನುವಂತಹ ಒಬ್ಳು ವಿಧವೆ ವಾಸವಾಗಿರ್ತಾಳೆ. ವಾಣಿ ಮತ್ತು ಹಿಂದುವಿನ ಸ್ನೇಹ ಚೆನ್ನಾಗೇ ಬೆಳೆದಿರತ್ತೆ. ಆದರೆ ತವರು ಮನೆಗೆ ಹೋಗಿ ಬರೋಷ್ಟರೊಳಗೆ ಇದ್ದಕ್ಕಿದ್ದಂತೆ ಕಾಣೆಯಾದಂತಹ ಹಿಂದು ಎಲ್ಲೋದ್ಲು, ಹೇಗೋದ್ಲು ಅನ್ನುವಂಥದ್ದೇ ವಾಣಿಗೆ ಒಂದು ಸಮಸ್ಯೆಯಾಗಿ ಕಾಡುವಂತಹ ಕಥೆಯನ್ನು ಒಳಗೊಂಡಿರುವಂಥದ್ದು ವಾಣಿಯ ಸಮಸ್ಯೆ. ವರದಕ್ಷಿಣೆಯಿಂದಾಗುವಂತಹ ಭೀಕರ ಪರಿಣಾಮವನ್ನು ಚಿತ್ರಿಸುವಂಥದ್ದು ಆಹುತಿ. ಅಂತರ್ಧರ್ಮೀಯ ಯುವತಿಯನ್ನ ಪ್ರೀತಿಸಿ ಕೊಂದು ಹುಚ್ಚಾಸ್ಪತ್ರೆಗೆ ಸೇರುವಂತಹ ಯುವಕನ ಕಥೆಯನ್ನು ಒಳಗೊಂಡಿರುವಂಥದ್ದು ಹೋಗಿಯೇ ಬಿಟ್ಟಿದ್ದ. ಇನ್ನು ಮನುವಿನ ರಾಣಿ, ಇದು ಓದುಗರನ್ನ ಯಾವ ರೀತಿ ಸೆರೆ ಹಿಡಿಯುತ್ತೆ ಅಂದ್ರೆ, ಒಬ್ಬ ವ್ಯಭಿಚಾರಿಯ ಮಗಳು ಕೂಡ ವ್ಯಭಿಚಾರಿನೇ ಆಗಿರ್ತಾಳೆ ಅನ್ನುವಂತಹ ಸಮಾಜದಲ್ಲಿ ಆಕೆ ಕೂಡ ಒಳ್ಳೆಯವಳು ಅನ್ನುವಂಥ ತೋರಿಸಿಕೊಡುವಂತಹ ಒಂದು ಕಥೆಯನ್ನ ಒಳಗೊಂಡಿರುವಂಥದ್ದು ಈ ಮನುವಿನ ರಾಣಿ. ಅನಾಥಾಶ್ರಮದಲ್ಲಿ ಒಂದು ಹೆಣ್ಣು ಮಗು ಬೆಳೆಯುತ್ತೆ. ಅವಳಿಗೆ ಮುಂದೆ ಮದುವೆನೂ ಆಗತ್ತೆ. ಆದರೆ ಕೊನೆಗೆ ಅವಳು ಯಾರೂ ಇಲ್ದವಳ ಥರ ಮತ್ತೆ ಅನಾಥಳಾಗಿ ಬೀದಿಗೆ ಬೀಳ್ತಾಳೆ. ಈ ಕಥೆಯನ್ನು ಒಳಗೊಂಡಿರುವಂಥದ್ದು ಅವಳ ಉದ್ಧಾರ. ಒಬ್ಬ ಬ್ರಾಹ್ಮಣನಿಂದ ಅತ್ಯಾಚಾರಕ್ಕೀಡಾದಂತಹ ಒಬ್ಬ ಬ್ರಾಹ್ಮಣ ವಿಧವೆ ಆತ್ಮಹತ್ಯೆಗೆ ಯತ್ನಿಸಿದಂತಹ ಸಂದರ್ಭದಲ್ಲಿ ಮುಸ್ಲಿಂ ಹುಡುಗ ರಕ್ಷಣೆ ಮಾಡ್ತಾನೆ. ಈ ಕಥೆಯನ್ನು ಒಳಗೊಂಡಿರುವಂಥದ್ದು ಅಪರಾಧಿ ಯಾರು. ಕೊಡಗಿನ ಗೌರಮ್ಮ ಅವರ ಸಮಗ್ರ ಸಾಹಿತ್ಯವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಜೀವನ ಪ್ರೀತಿ ಎಂಬ ಹೆಸರಿನಿಂದ ಪ್ರಕಟಿಸಿದೆ. ಎಷ್ಟೋ ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ಕೊಂಡು ಸ್ವತಂತ್ರ ಚಳುವಳಿಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಂತಹ ಗೌರಮ್ಮ ಅವರ ಬದುಕಿನ ವಿಧಿಬರಹ ಅಲ್ಪಾಯುಷಿ ಎಂಬುದಾಗಿತ್ತು ಅಂತ ನೆನೆದ್ರೆ ನಮಗೆಲ್ಲ ಬೇಸರವಾಗುತ್ತೆ. ಆದರೆ ಅವರ ಕಥೆಗಳು ಇಂದಿನ ಮಹಿಳಾ ಲೇಖಕಿಯರಿಗೆ ಸ್ಫೂರ್ತಿಯಾಗಿರುವುದಂತೂ ನಿಜ. ನಾವು ಮಾಡುತ್ತಿರುವಂಥ ಈ ಪುಟ್ಟ ಪ್ರಯತ್ನದಲ್ಲಿ ಏನಾದರೂ ಬದಲಾವಣೆ ಬೇಕಾದರೆ ಕಾಮೆಂಟ್ ಮಾಡಿ ತಿಳಿಸಿ.